ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀರನ್ನು ಕುಡಿಯುವ ಸರಿಯಾದ ವಿಧಾನಗಳು. ಈ ವಿಧಾನಗಳನ್ನು ಅನುಸರಿಸಿ ಸದಾ ಆರೋಗ್ಯವಾಗಿರಿ. ಕುಳಿತುಕೊಂಡು ನೀರು ಕುಡಿಯಬೇಕು, ನಿಂತುಕೊಂಡಲ್ಲ. ನಿಂತು ನೀರು ಕುಡಿದರೆ ಏನಾಗುತ್ತದೆ ಎಂದು ಪ್ರಶ್ನಿಸುತ್ತೀರಾ? ಹಾಗಾದರೆ ಕೇಳಿ. ಹೊಟ್ಟೆಯ ಒತ್ತಡ ನಿಂತು ನೀರು ಕುಡಿದರೆ ಹೆಚ್ಚಾಗುತ್ತದೆ. ನಿಂತು ನೀರು ಕುಡಿಯುವಾಗ ನೀರು ಅನ್ನನಾಳದ ಮೂಲಕ ಹಾದು ನೇರವಾಗಿ ಹೊಟ್ಟೆಯನ್ನು ತಲುಪುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಗೆ ಹಾನಿಯನ್ನು ಉಂಟು ಮಾಡುತ್ತದೆ. ನೀರನ್ನು ನಿಧಾನವಾಗಿ ಕುಡಿಯಿರಿ. ನೀರನ್ನು ಒಮ್ಮೆಲೆ ಘಟಘಟ ಎಂದು ಕುಡಿಯಬೇಡಿ. ಸಿಪ್ ಮಾಡಿಕೊಂಡು ಕುಡಿಯುವುದು ಉತ್ತಮ. ಹೆಚ್ಚಿನ ಪ್ರಮಾಣದ ನೀರನ್ನು ಒಮ್ಮೆಲೆ ಸೇವನೆ ಮಾಡಬೇಡಿ. ಸಾಮಾನ್ಯವಾಗಿ 2 ರಿಂದ 3 ಲೀಟರ್ ನೀರು ಕುಡಿಯಿರಿ, ಅಥವಾ ದಿನಕ್ಕೆ 8 ರಿಂದ 10 ಗ್ಲಾಸ್ ನೀರು ಕುಡಿಯುವುದು ಅಗತ್ಯ ಎಂದು ಸಲಹೆ ನೀಡುತ್ತಾರೆ. ಅಗತ್ಯವಿಲ್ಲದಿದ್ದರೂ ಹೆಚ್ಚು ನೀರು ಕುಡಿಯುವುದು ಉತ್ತಮವಲ್ಲ. ತುಂಬ ತಣ್ಣಗಿನ ಅಥವಾ ತುಂಬ ಬಿಸಿಯಾದ ನೀರನ್ನು ಕುಡಿಯಬೇಡಿರಿ. ಹಲವಾರು ಜನರು ಮಾಡುವ ದೊಡ್ಡ ತಪ್ಪು ಏನೆಂದರೆ, ಫ್ರಿಜ್ನಲ್ಲಿ ನೀರನ್ನು ಇಟ್ಟುಕೊಂಡು ಅದನ್ನು ಕುಡಿಯುವ ಅಭ್ಯಾಸವನ್ನು ಹೊಂದಿದ್ದಾರೆ. ಅದು ನಿಮಗೆ ತಣ್ಣನೆಯ ಅನುಭವ ನೀಡಬಹುದು, ಆದರೆ ಅದು ಹೆಚ್ಚು ಹಾನಿಕಾರಕ. ಆಯುರ್ವೇದದ ಪ್ರಕಾರ ತಣ್ಣನೆಯ ನೀರು ಜೀರ್ಣಕಾರಿ ತಾಪಮಾನ ಮತ್ತು ಗ್ಯಾಸ್ಟ್ರಿಕ್ ರಸವನ್ನು ತೊಂದರೆಗೊಳಿಸುತ್ತದೆ. ಇದು ನಿಮ್ಮ ಹೃದಯ ಬಡಿತವನ್ನು ಕಡಿಮೆ ಮಾಡಲು ಕಾರಣವಾಗಿದೆ. ಹಾಗಾಗಿ ಐಸ್ ನೀರನ್ನು ಕುಡಿಯುವುದು ನಿಲ್ಲಿಸಿ. ಹಾಗೆ ತುಂಬಾ ಬಿಸಿಯಾದ ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸಾಮಾನ್ಯ ಕೊಠಡಿಯ ತಾಪಮಾನದಲ್ಲಿರುವ ನೀರನ್ನು ಮಾತ್ರ ಕುಡಿಯುವುದು ಒಳ್ಳೆಯದು. ಇಲ್ಲವೆಂದರೆ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಕುಡಿಯಬಹುದು. ಬಾಯಾರಿಕೆಯಾದಾಗ ಮಾತ್ರ ನೀರು ಕುಡಿಯಿರಿ. ನೀವು ಬಾಯಾರಿಕೆಯಾದಾಗ ಮಾತ್ರ ನೀರನ್ನು ಕುಡಿಯಬೇಕು. ಬಾಯಾರಿಕೆ ಇಲ್ಲದೆ ನೀರು ಕುಡಿಯುವುದರಿಂದ ಮೆದುಳು ಗೊಂದಲಕ್ಕೆ ಒಳಗಾಗಬಹುದು. ದೇಹದಲ್ಲಿ ನಿರ್ಜಲೀಕರಣ ಆದಾಗ ಆಗುವ ಸೂಚನೆಗಳನ್ನು ಗಮನಿಸಿ. ನಮ್ಮ ದೇಹದಲ್ಲಿ ನೀರಿನ ಅಂಶ ಇಲ್ಲ ಎಂದು ಹಲವಾರು ವಿಧಾನಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಉದಾಹರಣೆಗೆ, ಬಾಯಾರಿಕೆಯಾಗುವುದು ಮೊದಲ ಸೂಚನೆಯಾದರೆ ನಮ್ಮ ಮೂತ್ರದ ಬಣ್ಣ ಹಳದಿ ಬಣ್ಣಕ್ಕೆ ಬದಲಾಗುವುದು 2ನೇ ಸೂಚನೆಯಾಗಿದೆ. ಈ ಸಂದರ್ಭದಲ್ಲಿ ಸರಿಯಾದ ನೀರಿನ ಅಂಶವನ್ನು ಸೇವನೆ ಮಾಡುವುದರಿಂದ ದೇಹದ ಸಮತೋಲನ ಸ್ಥಿತಿಯನ್ನು ಕಾಯ್ದುಕೊಳ್ಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.